ಯೋಜನೆಯಲ್ಲಿ 2024 ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಪೂರ್ವ ಸಭೆಯನ್ನು ಆಯೋಜಿಸಲಾಗಿದ್ದು ಪೂರ್ವ ಸಭೆಗೆ ಕಾರಣ ಬಂದಿಲ್ಲ. ಅದೇ ರೀತಿಯಾಗಿ ಪಿ.ಒ ಸಹ ಬರಬೇಕಾಯಿತು, ಅವರು ಅಭಿವೃದ್ಧಿ ಅವರು ಬಂದಿಲ್ಲ, ಅವರು ನಮ್ಮ ಲೆಕ್ಕ ಸಹಾಯಕರಾದ ಶ್ರೀನಿವಾಸ ಉಪಸ್ಥಿತರೆ ಅವರು ಸಭೆ ಪ್ರವೃತ್ತ ಅವರನ್ನು ಕೊಡ್ತಾರೆ. ಅದೇ ರೀತಿ ನೀವು ಎಲ್ಲರಿಗೂ ನಾನು ಸ್ವಾಗತ ಕೊಡ್ತೇನೆ. ಮುಂದೇನು ಮಾಡಿ ಹೇಳು, ಮುಂದೆ 2024-25 ಸಾಲಿನ ಉದ್ಯೋಗ ಖಾತ್ರಿ ಯೋಜನೆಯ ಪೂರ್ವ ಸಭೆಯನ್ನು ನಮ್ಮ ಲೆಕ್ಕ ಸಹಾಯಕರಾದ ಶ್ರೀನಿವಾಸ ಅವರು ಎಲ್ಲರಿಗೂ ನಮಸ್ಕಾರ. ಈ ದಿನ ಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಪೂರ್ವಭಾವಿ ಸಭೆನ ಮಾಡ್ತಾ ಇದ್ದೀವಿ. ಈ ಒಂದು ಪೂರ್ವಭಾವಿ ಸಭೆನ ಮಾಡೋದಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರು ದಿನಾಂಕವನ್ನು ನಿಗದಿ ಮಾಡಿ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದವರನ್ನು ಇಲ್ಲಿ ಕಳಿಸಿದ್ದಾರೆ. ಈ ಸಭೆಯ ಅಧ್ಯಕ್ಷತೆಯನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಬೇಕಾಗಿತ್ತು. ಅವರು ಕಾರಣಾಂತರದಿಂದ ತಾಲೂಕ್ ಪಂಚಾಯಿತಿಯಲ್ಲಿ ಸಭೆ ಇರೋದ್ರಿಂದ ಅವರು ಹಾಜರಾಗಿಲ್ಲ ಅಂತಕ್ಕಂಥ ವಿಚಾರವನ್ನು ನಮಗೆ ಹೇಳಿದ್ದಾರೆ. ಆ ಒಂದು ಜವಾಬ್ದಾರಿಯನ್ನು ಕಾರ್ಯದರ್ಶಿ ಅವರಾದ ಶ್ರೀನಿವಾಸ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಪೂರ್ವಭಾವಿ ಸಭೆಯನ್ನು ನಡೆಸ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಸಭೆಯನ್ನು ಪ್ರಸ್ತುತ ಇರತಕ್ಕಂಥ ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಕಿರಣ್ ಅವರೇ, ಈ ಸಭೆಗೆ ತಾಂತ್ರಿಕ ಸಹಾಯಕರು ಬಂದಿಲ್ಲ, ವಿವಿಧ ಇಲಾಖೆಗಳ ಅನುಷ್ಠಾನ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಯಾರೂ ಬಂದಿಲ್ಲ, BFP ಬಂದಿಲ್ಲ, ಮತ್ತು ಅಧ್ಯಕ್ಷ ಗಮನಕ್ಕೂ ಹೇಳಿದ್ರಂತೆ, ಅವರು ಸಹ ಬಂದಿಲ್ಲ. ಹಾಗಾಗಿ ಸಮೇತ ಈ ಒಂದು ಪೂರ್ವಭಾವಿ ಸಭೆನ ಮಾಡಲೇಬೇಕಾಗತ್ತೆ. ಇದರ ಉದ್ದೇಶ 2024-25ನೇ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಖರ್ಚು ಮಾಡಿರ್ತಕ್ಕಂಥ ಅನುದಾನಕ್ಕೆ ಎಲ್ಲ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿ ಪರಿಶೀಲನೆ ಮತ್ತು ಆ ಕಾಮಗಾರಿಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉದ್ಯೋಗ ಚೀಟಿದಾರರನ್ನು ಭೇಟಿಯಾಗ್ತಕ್ಕಂಥದ್ದು, ಮತ್ತು ಗ್ರಾಮಗಳಲ್ಲಿ IC ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು. ಕೊನೆಯದಾಗಿ ಗ್ರಾಮ ಸಭೆ ಇದೆ. ಆ ಗ್ರಾಮ ಸಭೆಗೆ ಸಾರ್ವಜನಿಕರನ್ನು ಹೆಚ್ಚೆಚ್ಚು ಗ್ರಾಮ ಸಭೆಗೆ ಬರೋದಕ್ಕೆ ಅವ್ರಿಗೆ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸನ ಆಗಬೇಕಾಗಿರ್ತಕ್ಕಂಥ ವಿಚಾರ. ಇದೆಲ್ಲನ ಒಟ್ಟಾರೆ ಸಾಮಾಜಿಕ ಪರಿಶೋಧನೆ ಅಂಶಗಳು. ಹಾಗಾಗಿ ಮೊದಲನೇದಾಗಿ ಸಾಮಾಜಿಕ ಪರಿಶೋಧನೆ ಪ್ರಾರಂಭಕ್ಕಿಂತ ಮೊದಲು ಒಂದು ಪೂರ್ವಭಾವಿ ಸಭೆನ ಮಾಡಿ ಒಂದು ಯೋಜನೆಯನ್ನು ರೂಪಿಸ್ಬೇಕು. ಯಾವ್ಯಾವ ಕೆಲಸ ಮಾಡಬೇಕು, ಏನೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಒಂದು ಮಾಹಿತಿಯನ್ನು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೊಡ್ತಕ್ಕಂಥದ್ದು ಒಂದು ನಿಯಮ. ಆ ಪ್ರಕಾರವಾಗಿ ಈ ದಿನ ಅದು ಓಪನ್ ಮೇಡಮ್, ನಾನು ಹಾಕಿದ್ದೀನಲ್ಲ, ನಿಮ್ಗೆ ಹಾಕಿದ್ದೀನಲ್ಲ, ಯಾರ್ಯಾರು ಇಲ್ಲಿ ಕೆಲಸ ಮಾಡಬೇಕು ಅಂತ ಡೇಟ್ ಅದು ಯಾರ್ಯಾರಲ್ಲಿ ಯಾವತ್ತು ಗ್ರಾಮ ಸಭೆ ಎಲ್ಲ ಇದೆಯಲ್ಲ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪೂರ್ವಭಾವಿ ಸಭೆಗೆ ನಮ್ಮ ಸಿಬ್ಬಂದಿಗಳೇ ಆಗಮಿಸಿಲ್ಲ. ಆದರೂ ಸಹ ಮುಂದಿನ ದಿನಗಳಲ್ಲಿ ಈ ಸಾಮಾಜಿಕ ಪರಿಶೋಧನೆ ಯಶಸ್ವಿಯಾಗೋದಕ್ಕೆ ಎಲ್ಲರೂ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ತಾಂತ್ರಿಕ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಗೆ ಇಲ್ಲೇನೇನು ಕೆಲಸ ಮಾಡಿದ ಇಲಾಖೆಯವರು, ಆ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಈ ಒಂದು ಸಾಮಾಜಿಕ ಪರಿಶೋಧನೆಗೆ ಸಹಕರಿಸಿ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಲೇಬೇಕಾಗಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿಯ ಮಾನ್ಯ ಕಾರ್ಯದರ್ಶಿ ಅವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಇವಾಗಲಿಂದ ನಾನು ನಿಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಹಾಜರಾಗಿ ನಮಗೆ ಕಡತ ಪರಿಶೀಲನೆ, ಕಾಮಗಾರಿ ಪರಿಶೀಲನೆಗಳಿಗೆ ಮತ್ತು ಗ್ರಾಮಗಳಲ್ಲಿ ಭೇಟಿ ಕೊಟ್ಟು ಉದ್ಯೋಗ ಖಾತ್ರಿ
ಕೆಲಸ ಮಾಡಿರ್ತಕ್ಕಂಥ ಕೂಲಿಗಾರರು ಭೇಟಿ ಆಗೋದಕ್ಕೆ ಇದೆಲ್ಲನ ಪ್ರಕ್ರಿಯೆಗಳನ್ನು ಮುಗಿಸೋದಕ್ಕೆ ತಮ್ಮೆಲ್ಲರ ಸಹಕಾರ ಅತಿ ಅವಶ್ಯಕವಾಗಿ ಬೇಕಾಗ್ತೈತೆ. ಮತ್ತು ಈ ದಿನ ನಮ್ಮದೇನು ನರೇಗಾ ಕಡತಗಳಿದ್ದಾವೆ, ನರೇಗಾ ಈ ಗ್ರಾಮ ಪಂಚಾಯಿತಿಯಲ್ಲಿ 370 ಗ್ರಾಮ ಪಂಚಾಯಿತಿಯಿಂದ ಕಾಮಗಾರಿ ಕಡತಗಳು ಇದ್ದಾವೆ. ವೈಯಕ್ತಿಕ 214 ಇದ್ದಾವೆ, ಸಮುದಾಯ 56 ಬರ್ತವೆ, ಒಟ್ಟು 370 ಬರ್ತವೆ. ಅದೇ ರೀತಿ ಅರಣ್ಯ ಇಲಾಖೆಯವರು 9 ಕಾಮಗಾರಿಗಳು, ತೋಟಗಾರಿಕೆ ಇಲಾಖೆಯವರು 2 ಕಾಮಗಾರಿಗಳು, ಗ್ರಾಮ ಪಂಚಾಯಿತಿಯಿಂದ ಖರ್ಚು ಅನುದಾನವನ್ನು ಬಳಸ್ಕೊಂಡಿರ್ತಕ್ಕಂಥದ್ದು ಕೂಲಿ ವೆಚ್ಚ 1,80,07,004 ರೂಪಾಯಿ, ಸಾಮಗ್ರಿ 1,44,71,871 ರೂಪಾಯಿ, ಒಟ್ಟು 3,24,78,875 ರೂಪಾಯಿವಷ್ಟು ಗ್ರಾಮ ಪಂಚಾಯಿತಿ ಅನುದಾನವನ್ನು ಬಳಸ್ಕೊಂಡಿದೆ. ಬಳಸ್ಕೊಂಡಿರ್ತಕ್ಕಂಥ ಪ್ರಕಾರ ಕಡತಗಳು ಕಾಮಗಾರಿಗಳು ನಿಯಮಾನುಸಾರ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ಪರಿಶೋಧನೆ ಮಾಡ್ತಕ್ಕಂಥದ್ದಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು. ಅರಣ್ಯ ಇಲಾಖೆಯವರು 5,79,288 ರೂಪಾಯಿ, ತೋಟಗಾರಿಕೆ ಇಲಾಖೆ 48,276 ರೂಪಾಯಿ, ಇಷ್ಟು ಒಟ್ಟು 381 ಕಡತಗಳು ಕಾಮಗಾರಿಗಳನ್ನು ಪರಿಶೋಧನೆ ಮಾಡೋದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ನಮಗೆ ಇವತ್ತು ಮತ್ತು ನಾಳೆ ಕಡತಗಳೆಲ್ಲನ ಆಗೋಗ್ಬೇಕು. ಇವತ್ತು ಮತ್ತು ನಾಳೆ ಕಡತ ಮುಗಿಸ್ಬೇಕು. ಶ್ರೀನಿವಾಸ್ ಅವರೇ, ನೀವು ಆಮೇಲೆ ಇನ್ನೊಂದು ಹೇಳೋದಿಲ್ಲಪ್ಪ, ನಾನು ಇವತ್ತು ಇಲ್ಲ ನಾಳೆ ಕೊಡ್ತೀನಿ ಅಂತಕ್ಕಂಥ ವಿಚಾರ ಹೇಳಿದಾಗ ಏನಾಗ್ತೈತಂದರೆ ನಮ್ಗೆ ಇದ್ದಾಳೆ ಆಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಈಗ 14 ಮತ್ತು 15 ಸೋಮವಾರ ಮಂಗಳವಾರ ಕಡತ ಪರಿಶೀಲನೆ, ಕಾಮಗಾರಿ ಪರಿಶೀಲನೆ 16, 17, ಗ್ರಾಮ ಸಭೆ 21 ಅಂದರೆ ಮುಂದಿನ ಸೋಮವಾರ. ಮುಂದಿನ ಸೋಮವಾರ ದಿನ ಗ್ರಾಮ ಸಭೆ ಇದೆ. ಎಲ್ಲ ಗ್ರಾಮಗಳಲ್ಲೂ ಪ್ರಚಾರ ಮಾಡಬೇಕು, ಪ್ರಚಾರ ಆಗಬೇಕು. ಮತ್ತು ಹೊರಗಡೆ ಮೈಕು ಪೆಂಡಲ್ಲು ಹಾಕ್ಬಿಟ್ಟು ಗ್ರಾಮ ಸಭೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡಿ ಇಲ್ಲೇನು ಆಡಿಟ್ ಆಗಿದೆ, ಖರ್ಚು ವೆಚ್ಚ ಆಗಿದೆ, ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಏನು 15 ಹಣಕಾಸು ಬೇರೆ ಇದೆ, 15 ಹಣಕಾಸು ಇದೆ, 15 ಹಣಕಾಸು ಸಮೇತನ ಇಂದಿನ ಫೈಲ್ಗಳು ಕೊಡಬೇಕಾಗ್ತೈತೆ. ಇದು ಇಷ್ಟೆಲ್ಲ ಮಾಡಿ ಯಶಸ್ವಿಯಾಗಿ ಸಾಮಾಜಿಕ ಪರಿಶೋಧನೆ ಮಾಡೋದಕ್ಕೆ ಒಂದು ಅವಕಾಶ ಆಗಬೇಕು. ಇದು ಗ್ರಾಮ ಪಂಚಾಯಿತಿಯ ಒಂದು ಆದ್ಯ ಕರ್ತವ್ಯ. ಪ್ರತಿ ವರ್ಷ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿ ಖರ್ಚು ವೆಚ್ಚ ಸಾರ್ವಜನಿಕರ ಮುಂದೆ ಮಂಡನೆ ಮಾಡಿ ಅವ್ರ ಕಡೆಯಿಂದ ಅನುಮೋದನೆ ಪಡ್ಕೊಳ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಆದ್ಯ ಕರ್ತವ್ಯ. ಹಾಗಾಗಿ ತನ್ನ ಸಹಕಾರ ಮಾಡಿ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೋರ್ಕೊಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಒಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಪ್ರತಿ ಗ್ರಾಮದಲ್ಲಿ ವೈಯಕ್ತಿಕ ಎಷ್ಟು ಕಾಮಗಾರಿಯಾಗಿದ್ದಾವೆ, ಸಮುದಾಯ ಎಷ್ಟು ಕಾಮಗಾರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನ ಪಟ್ಟಿ ಮಾಡಿದ್ದೀವಿ ನಾವು ಆಲ್ರೆಡಿ. ಈಗ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ, ವಾಟರ್ ಮ್ಯಾನ್ಗಳಿಗೆ ಮತ್ತು ಇವಕ್ಕೆಲ್ಲನ ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳ ಪಟ್ಟಿಯನ್ನು ನಿಮಗೆ ಕೊಡ್ತೀವಿ. ಅದನ್ನು ನೀವು ನೋಡ್ಕೊಳ್ಳಿ. ಇವತ್ತು ಮತ್ತು ನಾಳೆ ನಾಡ್ದು ಕಾಮಗಾರಿಗಳನ್ನು ತೋರಿಸೋದಕ್ಕೆ ನೀವು ಸಹಕಾರ ಮಾಡಬೇಕು. ಏನಪ್ಪ ಆ ಥರ ಆಗಬೇಕು. ಈಗ ಇಸ್ಕೊಂಡೋಗ್ಬಿಡಿ ನೀವು. ಈಗ ಪಟ್ಟಿ ವೈಯಕ್ತಿಕ ಸಮುದಾಯ ಕಾಮಗಾರಿಗಳಿಗೆ ಈ ಇಂಜಿನಿಯರ್ ಸ್ಟ್ರೈಕ್ ಹೋಗಿದ್ದಾರೆ ಅಂತ ಇದು ಮಾಡ್ತಾ ಇದ್ದೀವಿ, ಹೇಳ್ತೀರಾ? ತೋರಿಸಲ್ಲೇನಪ್ಪ ಈಗ ಅವರೇ ಬರಬೇಕು. ನಾಳೆ ಕಾಮಗಾರಿಗಳನ್ನು ಅವರು ತೋರಿಸ್ಬೇಕಾಗ್ತೈತೆ. ಇಂಡಿವಿಜುವಲ್ಲು ಪಟ್ಟಿಗೆಗಳು ಬದುಗಳು ಇವೆಲ್ಲನ ನೀವು ತೋರಿಸ್ಬೇಕು. ಇನ್ನಿಷ್ಟು ಸರಿ ಮಾಡಬೇಕು. ನಮ್ಮ ಕಸ ವಿಲೇವಾರಿ ಘಟಕದ ವಾಹನದಲ್ಲಿ ಪ್ರಚಾರ ಆಗಬೇಕು. ಇವತ್ತಿಂದ ಇಂಥ ದಿನಾಂಕದವರೆಗೆ ಸಾಮಾಜಿಕ ಪರಿಶೋಧನೆ ಆಗ್ತೈತೆ, ಕೊನೆ ದಿನ ಗ್ರಾಮ ಸಭೆ ಅಂತ ಪ್ರಚಾರ ಆಗ್ಬೋದು. ಆಗ್ಬೋದಾ? ಈ ವಿಚಾರವಾಗಿ ನೀನು ಮಾತಾಡೋದು ಸಹಕಾರ ಮಾಡ್ತಿರೋ ಸಹಕಾರ ಮಾಡಲ್ವೋ ಏನು? ಸಹಕಾರ ಮಾಡಲಿಲ್ಲ ಅಂದರೆ ಮತ್ತೆ ಎಲ್ಲ ವ್ಯತ್ಯಾಸಗಳಾಗ್ತವೆ, ಆಮೇಲೆ ಎಲ್ಲ ಅಬ್ಜೆಕ್ಷನ್ಸ್ ಎಲ್ಲ ಹುಡುಕಾಡ್ತವೆ. ಈ ಥರ ಎಲ್ಲ ಆಗಬಾರ್ದು. ಇಲ್ಲಿದ್ದಾರೆ ಯಾಕಮ್ಮ ಹಾಂ ಸಾಮಾಜಿಕ ಲೆಕ್ಕ ಪರಿಶೋಧನೆ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲ ಸಹಕಾರ ಕೊಡ್ತೀವಿ. ನೀವು ನಮ್ಗೆ ಸಹಕಾರ ಕೊಡ್ತೀರಾ ಅಂತ ನಾವು ಭಾವಿಸ್ತಾ ಇದ್ದೀವಿ. ಆದರೆ ಇವತ್ತಿನ ಥರ ಯಾರು ಮಾಡಬೇಡಿ. ಯಾರು ನಾವು ಇಲ್ಲಿ ಪಂಚಾಯತ್ ಸೆಕ್ರೆಟರಿ ಬಂದು ನನಗೆ ಹೋಗೋವಿಲ್ಲ, ಹೋಗಿ ಹಾಕೋಗ್ತೀವಿ.
ನಿಮ್ಗೆ ಏನು ಮಾರ್ಗಕ್ಕೆ ಉಪಾಯ ವಾಟರ್ ಕೆಲಸ ಮಾಡಬೇಕು ಗೊತ್ತಾಯ್ತು. ಯಾರಪ್ಪ ತಾವು ಫೈಲ್ ತೋರಿಸ್ರಿ ಈಗ ಯಾಕೆ ರೆಕಾರ್ಡ್ ಕೂಡ ನಾವು ಅಡ್ಡಾಡೋದು ಮುಂದೆ ತುಂಬ ಫೈಲ್ ಮಾಡೋಣ ಆ ಮಟ್ಟಿಗೆ ಕೆಲಸ ಮಾಡ್ಬೇಕಾದ್ರೆ ಏನಕ್ಕೆ ಜವಾಬ್ದಾರಿ ಕೆಲಸ ಮಾಡೋದು ನನಗೆ ಗೊತ್ತಾಯ್ತು. ಆಯ್ತಾ ಇವತ್ತಿಂದ ಈ ಪೂರ್ತಿ ಹೈಟ್ ಆಗಬೇಕು ಪ್ರತಿಯೊಂದು ವಾಟರ್ಗಳು ಬೇರೆ ಇಲ್ಲ ನನಗೆ ಗೊತ್ತಿಲ್ಲ ಅಟೆಂಡೆನ್ಸ್ ಯಾರು ಮಾಡ್ಸಲ್ಲ ಪೂರ್ತಿ ಹೋಗಿಲ್ಲ ಅಟೆಂಡೆನ್ಸ್ ಮಾಡಿ ಕಳಿಸ್ತಾರೆ ಸರ್. ನಿಮ್ಮಿಂದ ಸಹಕಾರ ಕೊಡೋದು ಸಿಬ್ಬಂದಿ ತುಂಬ ಚೆಕ್ ಮಾಡಿ. ಓಕೆ ಸರ್, ಧನ್ಯವಾದ.